ಈ ತಿಂಗಳ 30ರಂದು ಬೆಳಗ್ಗೆ 11 ಗಂಟೆಗೆ ಪ್ರತಾಪ್ ನಗರದಲ್ಲಿರುವ ಬೆಲ್ದಾಡೆ ಕನ್ವೆನ್ಷನ್ ಹಾಲ್ನಲ್ಲಿ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ಒಕ್ಕೂಟ ಬೀದರ್ ಜಿಲ್ಲಾ ಆರ್ಯ ಈಡಿಗ ಸಮಾಜಗಳ ಸಹಯೋಗದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತ್ಯೋತ್ಸವ, ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಜಯಂತಿ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಬಿಕೆ ಹರಿಪ್ರಸಾದ್ ಜೊತೆಗೆ ರಾಜ್ಯದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾದ ಡಾ ರಾಜಶೇಖರ್ ಸೇಡಂಕರ್ ಮಾತನಾಡಿ ತಿಳಿಸಿದ್ದಾರೆ. ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಬೆಳಗ್ಗೆ 9 ಗಂಟೆಗೆ ಬೀದರ್ ನಗರದ ಶಿವಾಜಿ ಚೌಕ್ನಿಂದ ಅಲಂಕೃತ ರಥದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರದ ಭವ್ಯ ಮೆರವಣಿಗೆ ಆರಂಭವಾಗಲಿದೆ. ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತದ ಮೂಲಕ ಸಾಗಿ ಸಾಯಿ ಶಾಲೆಯ ಆವರಣದಲ್ಲಿ ಮೆರವಣಿಗೆ ಮುಕ್ತಾಯಗೊಳ್ಳಲಿದೆ ಎಂದು ತಿಳಿಸಿದರು. ಹಿಂದೆ ಪ್ರತ್ಯೇಕ ಸಮುದಾಯಗಳು ಆಚರಿಸುತ್ತಿದ್ದ ನಾರಾಯಣ ಗುರು ಮತ್ತು ದೇವರಾಜ ಅರಸು ಜಯಂತಿಯನ್ನು ಈ ಬಾರಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಸೇರಿದಂತೆ ವಿವಿಧ ಶೋಷಿತ ಸಮುದಾಯಗಳು ಒಗ್ಗೂಡಿ ಆಚರಿಸುತ್ತಿರುವುದು ವಿಶೇಷವಾಗಿದೆ ಎಂದು ತಿಳಿಸಿದರು. ಅಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ನಾರಾಯಣ ಗುರು ಮತ್ತು ದೇವರಾಜ ಅರಸು ಅವರ ಭಾವಚಿತ್ರಗಳಿಗೆ ಮಾಲಾರ್ಪಣೆ ಮಾಡಲಿದ್ದಾರೆ. ಕಾರ್ಮಿಕ ಸಚಿವ ಸಂತೋಷ್ ಎಸ್ ಲಾಡ್ ಅವರನ್ನು ಸಮಾರಂಭದಲ್ಲಿ ಅಭಿನಂದಿಸಲಾಗುವುದು. ತಾನು ಅಧ್ಯಕ್ಷತೆ ವಹಿಸಲಿದ್ದು, ನವದೆಹಲಿಯ ಅಹಿಂದ್ ಮುಖಂಡ ರಾಜೇಶ್ ಅಲೋರಿಯಾ, ಮಾಜಿ ಸಚಿವ ರಹೀಂ ಖಾನ್ ಮತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸಂವಿಧಾನ ಸಂರಕ್ಷಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ಬೆಲ್ದಾರ್ ಮಾತನಾಡಿ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವರದಿಯನ್ನು ರಾಜ್ಯ ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕಲ್ಪಿಸಬೇಕು ಎಂದು ಆಗ್ರಹಿಸಿ ಶೋಷಿತ ಸಮುದಾಯಗಳ ಒಕ್ಕೂಟ ಸಮಾವೇಶ ಸಹ ಆಯೋಜನೆ ಮಾಡಲಾಗಿದೆ. 2015ರಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನ್ಯಾಯವಾದಿ ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ನಡೆಸಲು ಆದೇಶಿಸಿತ್ತು. ವರದಿ ಸಿದ್ಧವಾಗುವ ವೇಳೆಗೆ ಸರ್ಕಾರ ಬದಲಾದ ಹಿನ್ನೆಲೆಯಲ್ಲಿ ಅದು ಮುಂದಿನ ಹಂತಕ್ಕೆ ಸಾಗಲಿಲ್ಲ. ನಂತರ ಅಧಿಕಾರಕ್ಕೆ ಬಂದ ಸರ್ಕಾರಗಳ ಅವಧಿಯಲ್ಲಿಯೂ ವರದಿ ಸ್ವೀಕಾರ ಮತ್ತು ಬಿಡುಗಡೆ ಕುರಿತು ನಿರ್ಧಾರವಾಗಿರಲಿಲ್ಲ ಎಂದು ಬೆಲ್ದಾರ್ ಮಾತನಾಡಿ ತಿಳಿಸಿದರು. ಒಕ್ಕೂಟದ ಗೌರವ ಅಧ್ಯಕ್ಷ ಬಸವರಾಜ ಬಾಳ್ಗೆ ಅವರು ಮಾತನಾಡಿದರು. ಆರ್ಯ ಈಡಿಗ ಸಮಾಜದ ಅಧ್ಯಕ್ಷ ಸುಭಾಷ್ ಚಿದ್ರಿ, ಒಬಿಸಿ ಆರ್ಮಿ ಕಾರ್ಯಾಧ್ಯಕ್ಷ ರಾಜ್ಕುಮಾರ್ ಟೆಳ್ಕರ್, ಶೋಷಿತ ಸಮುದಾಯಗಳ ಮುಖಂಡರಾದ ಸುನೀಲ್ ಕಾಶಂಪುರ್, ಗೊಂಡಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ತುಕಾರಾಂ ಚಿಮ್ಕೋಡೆ, ದಲಿತ ಸಂಘರ್ಷ ಸಮಿತಿಯ ಸಂಘಟನಾ ಸಂಚಾಲಕ ರಮೇಶ್ ಡಾಕುಳ್ಗಿ, ಆರೋಗ್ಯ ಕವಚ ಸದಸ್ಯ ಶಿವಕುಮಾರ್ ನೀಲ್ಕಟ್ಟಿ, ಬಿವಿಎಸ್ ಜಿಲ್ಲಾ ಅಧ್ಯಕ್ಷ ಪ್ರದೀಪ ನಾಟಿಕರ್, ಶ್ರೀಪತ್ರಾವ್ ದೀನೆ, ಶ್ರೀಮಂತ ತೆಲ್ಲಂಗ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಅಹಿಂದ ಸಮಾವೇಶನ ಮಾಡಿ ಎಲ್ಲ ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕಂತ ಹೇಳಿ ಫಸ್ಟ್ ಟೈಮ್ ಈ ಪತ್ರಿಕಾಗೋಷ್ಠಿ ಹಾಗೂ ಕಾರ್ಯಕ್ರಮ ಮಾಡಲಾಗ್ತಿದೆ. ಇದರ ನಿಮಿತ್ತ ಈಗ ನೂತನವಾಗಿ ಆಯ್ಕೆಯಾಗಿರುವ ನಮ್ಮ ಬಿಕೆ ಹರಿಪ್ರಸಾದ್ ಸಾಹೇಬರು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಸಂತೋಷ್ ಲಾಡ್ ಅವರು ಮತ್ತೆ ಮರಳಿ ಮಂತ್ರಿಯಾಗಿದ್ದಾರೆ. ಅವರಿಗೂ ಅಭಿನಂದನಾ ಸಮಾರಂಭವನ್ನು ಇಟ್ಕೊಳ್ಳಲಾಗಿದೆ. ಇದರಲ್ಲಿ ಭಾಗವಹಿಸ್ತಾರೆ ನಮ್ಮ ನಾಯಕರು, ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ರಹೀಂ ಖಾನ್ ಅವರು ಇರ್ತಾರೆ. ಇನ್ನು ಬೇರೆ ಎಲ್ಲ ಅಹಿಂದ ಮುಖಂಡರು, ಶೋಷಿತ ಸಮುದಾಯದ ಮುಖಂಡರು ಹಾಗೂ ಬೀದರ್ ಜಿಲ್ಲಾ ಆರ್ಯ ಈಡಿಗರ ಸಮಾಜ ಮುಖಂಡರು, ಅಧ್ಯಕ್ಷರು ಇದರಲ್ಲೆಲ್ಲರೂ ಪಾಲ್ಗೊಳ್ತಾರೆ. ಇದರೆಲ್ಲ ಒಂದು ಸಮ್ಮಿಶ್ರ ರಾಷ್ಟ್ರದಲ್ಲಿ ಒಂದು ದೊಡ್ಡ ಒಂದು ಹಿಸ್ಟ್ರಿ ಅಂತ ಕರಿಬೋದು. ಇದು ಮೊದಲನೇ ಬಾರಿ ಈ ಥರ ಒಂದು ಸಮಾವೇಶ, ಈ ಥರ ಒಂದು ಜಯಂತಿಯನ್ನು ಆಚರಿಸಲಾಗ್ತಾ ಇದೆ. ಸೊ ತಮ್ಮೆಲ್ಲರಿಗೆ ನನ್ನ ಕಳಕಳ ಮನವಿ ಏನಂತಂದರೆ, ಇದು ಕಟ್ಟ ಕಡೆ ಮನುಷ್ಯನಿಗೂ ಮುಟ್ಟಬೇಕಿದು. ಅಂದರೆ ಅವರು ಇದಕ್ಕೆ ಒಂದು ಅರ್ಥಪೂರ್ಣವಾಗಿ ಮಾಡ್ತಾಯಿದ್ವಿ. ಸೊ ಇದಕ್ಕೆ ತಮ್ಮ ಮೂಲಕ ಇದು ಕಟ್ಟ ಕಡೆ ಮನುಷ್ಯ ಆಗಲಿ, ಒಂದು ಗ್ರಾಮ ಪಂಚಾಯತ್ ಲೆವೆಲಿಗಾಗಲಿ, ಇಲ್ಲಾಂದರೆ ಇನ್ನೂ ಅದಕ್ಕಿಂತ ಕೆಳಗೇನು ಶೋಷಿತ ಜನಗಳಿಗೆ ಮುಟ್ಟಬೇಕು, ಅವರು ಇದರಲ್ಲಿ ಭಾಗಿಯಾಗಬೇಕು ಅಂಥೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ತಮ್ಮದೆಲ್ಲ ಸಹಯೋಗ ಇರಲಿ. ಸೊ ಇನ್ನು ಮುಂದೆ ಕಾರ್ಯಕ್ರಮದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಬಸವರಾಜ ಮಾಳ್ಗೇಣ್ಣವರು ಕೊಡ್ತಾರೆ. ಧನ್ಯವಾದ. ಒಂದು ಅಘಾತಕ್ಕೆ ಬಲಿಯಾಗಿರ್ತಕ್ಕಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳು, ನೀನು ಶೂದ್ರಿದ್ದಿ, ನೀನು ಒಳಗೆ ಬರೋಕ್ಕಾಗಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಶೋಷಿತರಿಗೋಸ್ಕರ, ಹಿಂದುಳಿದರಿಗೋಸ್ಕರ ನೀವೇ ದೇವಸ್ಥಾನಗಳು ಕಟ್ಕೊಂಡು ನೀವೇ ಪೂಜಾರಿಯನ್ನಾಗಿ ಮಾಡಿ ನೀವೇ ದೇವರನ್ನು ಹತ್ತಿರ ಹೋಗ್ರಿ ಅಂತಕ್ಕಂಥ ಯಾರಾದರೂ ಕೊಟ್ಟರೆ ಅಂದರೆ ಕರೆ ಕೊಟ್ಟಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೊಟ್ಟಿದ್ದಾರೆ ನಮ್ಮ ಶೋಷಿತ ಸಮುದಾಯಗಳಿಗೆ. ಅದೇ ಥರ ದಿವಂಗತ ಡಿ ದೇವರಾಜ ಅರಸು ಅವರು ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆರ್ಟಿಕಲ್ 340
1975ರವರೆಗೆ ಡಾಕ್ಟರ್ ದೇವರಾದರ್ಶರು ಬರೋವರೆಗೆ ಹಿಂದುಳಿದ ಜಾತಿಗಳಿಗೆ ಯಾವುದೇ ಮೀಸಲಾತಿ ಇರಲಿಲ್ಲ. ಆದರೆ ಅವರು 340ರ ಅಡಿಯಲ್ಲಿ ಹಾನೂರು ಕಮಿಷನ್ ಮಾಡೋದ್ರ ಮೂಲಕ ಅವರು ನಮಗೆ ಹಿಂದುಳಿದ ಜಾತಿಗಳಿಗೆ ಏನದ ಮೀಸಲಾತಿಯನ್ನು ಕೊಟ್ಟು ನಮಗೆ ನ್ಯಾಯವನ್ನು ಕೊಟ್ಟಿದ್ದಾರೆ, ಧ್ವನಿಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಇದು ನಮ್ಮ ಜವಾಬ್ದಾರಿಯೂ ಸಹ. ದಿವಂಗತ ದೇವರಾಜರು ಸರಿ ನೆನೆಸಬೇಕಾಗಿರ್ತಕ್ಕಂಥವ್ರ ಜಯಂತಿಯನ್ನು ಆಚರಣೆ ಮಾಡಬೇಕಾಗಿರುತ್ತೆ. ಹಿಂದುಳಿದ ಜಾತಿಗಳ ಒಕ್ಕೂಟ, ಶೋಷಿತ ಒಕ್ಕೂಟ, ಅಲ್ಪಸಂಖ್ಯಾತರೆಲ್ಲರೂ ಸೇರ್ಕೊಂಡು ಮಾಡಬೇಕಾಗಿರುತ್ತೆ. ಅಹಿಂದ ಎಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಅವರು ನಮಗೆ ನ್ಯಾಯ ಕೊಟ್ಟಿರ್ತಕ್ಕಂಥ ಈ ಪ್ರಯುಕ್ತ ಈ ಒಕ್ಕೂಟದ ವತಿಯಿಂದ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಜೊತೆಗೆ ಪ್ರಮುಖವಾಗಿ ಆರ್ಯ ಈಡಿಗ ಸಮಾಜದವರು ಅಧ್ಯಕ್ಷರಾಗಿರ್ತಕ್ಕ ಸುಭಾಷ್ ಅವ್ರ ತಂಡನೂ ನಮ್ಮ ಜೊತೆಗಿದೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಈಗ ಬಂದಿರತಕ್ಕಂಥದ್ದು ಹೋದ ಸಲ ತಮಗೆ ಗೊತ್ತಿದೆ, ಯತೀಂದ್ರ ಸಿದ್ದರಾಮಯ್ಯರಿಗೆ ಕರೆದು ನಾವು ಸಾಮಾಜಿಕ ಶೈಕ್ಷಣಿಕ ವರದಿಯನ್ನು ಬಿಡುಗಡೆ ಮಾಡಬೇಕು. ಆಲ್ರೆಡಿ ಏನದಂದರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರು ರೆಸಿಗ್ನೇಷನ್ ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆನೇ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಕರ್ನಾಟಕ ಸರ್ಕಾರ ಅದು ಓಪನ್ ಮಾಡಬೇಕು. ಓಪನ್ ಮಾಡಿದ ಮೇಲೆ ಅದು ಪಬ್ಲಿಕ್ ಡೊಮೇನ್ಗೆ ಬಂದ ಮೇಲೆ ಅದನ್ನು ನಮ್ಮ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಮೀಸಲಾತಿ ಸಿಗಬೇಕು. ಪ್ರಮುಖವಾಗಿ ಪರಿಶಿಷ್ಟ ಜಾತಿಯವರಿಗೆ 17% ಆಗಬೇಕು. ಈಗಾಗಲೇ 15% ಇದೆ. ಪರಿಶಿಷ್ಟ ಪಂಗಡದವರಿಗೆ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಈಗಾಗಲೇ ನಮ್ಮ ಹಿಂದುಳಿದ ಒಕ್ಕೂಟದ ಅಧ್ಯಕ್ಷರು ಮತ್ತು ಅಂದು ನಡೆಯುವ 30ನೇ ತಾರೀಕು ನಡೆಯುವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಡಾಕ್ಟರ್ ಸೇಡಂಕರ್ ಅವರು ಮತ್ತು ಬಸವರಾಜ ಮಾಳ್ಗೆ ಅವರು ಈಗಾಗಲೇ ಸಾಕಷ್ಟು ವಿಷಯಗಳು ಮೇಲೆ ಬೆಳಕನ್ನು ಚೆಲ್ಲಿದ್ದಾರೆ. ನಾವು ದಲಿತರ ಬದ್ಧತೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದ ಆಶಯಗಳ ಸಂಪೂರ್ಣವಾಗಿ ಜಾರಿಗೆ ತರತಕ್ಕಂತಹ ವ್ಯವಸ್ಥೆಯಲ್ಲಿ ಇವತ್ತು ದಲಿತ ಚಳವಳಿ ತನ್ನದೇ ಆದ ರೂಪದಲ್ಲಿ ಈ ಹಿಂದುಳಿದ ವರ್ಗರವನ್ನು, ಶೋಷಿತ ಜನಾಂಗದವರನ್ನು, ಅಲ್ಪಸಂಖ್ಯಾತರನ್ನು ಮತ್ತು ಏನು ಅಲ್ಪಸಂಖ್ಯಾತರ ಬರ್ತಕ್ಕಂಥದ್ದು ಕ್ರೈಸ್ತರಿರ್ಬೋದು, ಮುಸಲ್ಮಾನರಿರ್ಬೋದು, ಹಿಂದುಳಿದ ಜಾತಿಗಳು ಇರ್ಬೋದು, ಇವರಿಗೆಲ್ಲ ಬೆನ್ನೆಲುಬಾಗಿ ಇವತ್ತು ಭಾರತದ ಸಂವಿಧಾನ ಇದೆ. ಆದರೆ ಇವತ್ತು ಆಳುವ ಸರ್ಕಾರಗಳು ಯಾವುದೇ ಇರಲಿಲ್ಲ. ಇವತ್ತು ಈ ಸಂವಿಧಾನದ ಆಶೆಯಂತೆ ಈ ಹಿಂದುಳಿದ ವರ್ಗದವರಿಗೆ, ಶೋಷಿತರಿಗೆ, ಅಲ್ಪಸಂಖ್ಯಾತರಿಗೆ ಸಿಗ್ತಕ್ಕಂತಹ ಸಂವಿಧಾನಾತ್ಮಕ ಸೌಲಭ್ಯಗಳು ಒದಗಿಸುವಲ್ಲಿ ಎಲ್ಲೋ ಒಂದು ಕಡೆ ವಿಫಲ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು 30ನೇ ತಾರೀಕಿನ ಈ ಒಂದು ಸಮಾವೇಶ ಬಹಳ ಐತಿಹಾಸಿಕ ಮತ್ತು ಒಂದು ಅರ್ಥಪೂರ್ಣ ಸಮಾವೇಶ ಬೀದರ್ ಜಿಲ್ಲೆಯಲ್ಲಿ ನಡೆಯಲಿದೆ. ಈ ಹಿಂದೆ ಮೊನ್ನೆ ಯತೀಂದ್ರ ಸಿದ್ದರಾಮಯ್ಯವರ ಒಂದು ಆಗಮನ ಆಗಿತ್ತು, ನಿಮಗೆಲ್ಲ ಗೊತ್ತಿದೆ. ಈ ಹಿಂದೆ ಇದೇ ಹಿಂದುಳಿದ ವರ್ಗದ ಅಧೀನದಲ್ಲಿ ಎಲ್ಲ ನಮ್ಮ ದಲಿತ ಸಂಘಟನೆಗಳು ಮತ್ತು ಸಂವಿಧಾನ ಸಂರಕ್ಷಣಾ ಸಮಿತಿ ಎಲ್ಲ ಹೋರಾಟಗಾರರ ಒಂದು ಸಂಪೂರ್ಣ ಬೆಂಬಲದೊಂದಿಗೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಇರ್ಬೋದು, ಮಹಾತ್ಮ ಬಸವೇಶ್ವರರ ಜಯಂತಿ ಕಾರ್ಯಕ್ರಮಗಳು ಇರ್ಬೋದು, ಇದನ್ನು ಮಾಡುವುದು ಬೀದರ್ದಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಇದು ಕಲ್ಯಾಣ ಕರ್ನಾಟಕದ ಭಾಗ, ಕಿರೀಟ ಕರ್ನಾಟಕ ರಾಜ್ಯ ಬೀದರ್ನಲ್ಲಿ ಬಸವ ಚಳವಳಿ, ಇಲ್ಲಿ ವಚನ ಚಳವಳಿ, ಈ ಒಂದು ನಿಟ್ಟಿನಲ್ಲಿ ದೇಶಕ್ಕೆ ಏನಾರ ಕ್ರಾಂತಿ ಮಾಡಬೇಕು, ಚಳವಳಿ ಕೊಡಬೇಕು, ಹೋರಾಟ ಕೊಡಬೇಕಂದ್ರೆ ಅದು ಬೀದರ್ ಭೂಮಿ, ಬೀದರ್ನ ಮಣ್ಣು, ಬೀದರ್ನ ನೀರಿನಲ್ಲಿ ಆ ತಾಕತ್ತಿದೆ. ಹಾಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಕ್ಕಿಂತ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಅಹಿಂದ ವರ್ಗದ ಸಂಘಟನೆಗಳು ಇರ್ಬೋದು, ದಲಿತ ಸಂಘಟನೆಗಳು, ಅದಕ್ಕೆ OBC ಸಂಘಟನೆಗಳು, ಸಂವಿಧಾನ ಕೆಲಸ ಮಾಡ್ತಕ್ಕಂಥ ಸಂಘಟನೆಗಳು ಇವತ್ತು ಮುಂಚೂಣಿಯಲ್ಲಿ ರಾಜ್ಯಕ್ಕೆ ನಾವು ಮಾದರಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ನಮಗೆ ಭಾಳ ಭರವಸೆ ಇದೆ. ಈ ಒಂದು ಕಾರ್ಯಕ್ರಮ ಇವತ್ತು ನಾರಾಯಣ ಗುರು ಅವರು, ಇವತ್ತು ದೇವರಾಜ ಅರಸ್ ಅವರು, ಇಂದಿನ ಸಿದ್ದರಾಮಯ್ಯನವರು, ಇವರೆಲ್ಲರೂ ಶೋಷಿತರ ಧ್ವನಿಯಾಗಿ ಶೋಷಿತರನ್ನ ಬಹಳ ಅಪಮಾನವನ್ನು ಸಹಿಸಿಕೊಂಡಿದ್ದಾರೆ. ಅಂತ ಒಂದು ನಿಟ್ಟಿನಲ್ಲಿ ಇವತ್ತು ಇಷ್ಟೆಲ್ಲ ಸಂವಿಧಾನ ಇದ್ರೂ ಸಹ ಇವತ್ತು ನಮಗೆಲ್ಲ ಗೊತ್ತು, ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಇಂದಿನ ದಿನಮಾನದಲ್ಲಿ ಆಧುನಿಕ ಕಾಲದಲ್ಲಿಯೂ ಸಹ ಇವತ್ತು ಅಸ್ಪೃಶ್ಯತೆಯನ್ನು ಯಾವ ಥರ ಮಾಡ್ತಾ ಇದ್ದಾರೆ. ನಾನು ಈ ಸಮಾವೇಶ ಮುಖಾಂತರ ನಾವು ದಲಿತರದೇ ಅಪಮಾನ ಆಗ್ತಾ ಇಲ್ಲ, ಇಡೀ ಶೋಷಿತರ, ದೀನ ದಲಿತರ, ಹಿಂದುಳಿದವರದ ಎಲ್ಲರೂ ಇಲ್ಲಿ ಅಸ್ಪೃಶ್ಯರೇ. ಯಾರು